ಶಿಕ್ಷಕರ ಪ್ರತಿನಿಧಿಗಳ ಸಮಾವೇಶ ಹಾಗೂ ಅಭಿನಂದನಾ ಸಮಾರಂಭ. ಮಂಡ್ಯದ ಗುರುಭವನದ ಆವರಣದಲ್ಲಿ ನಡೆದ ಸಮಾವೇಶ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಆಯೋಜನೆ. ಮೈಸೂರು ವಿಭಾಗ ಮಟ್ಟದ ಶಿಕ್ಷಕರ ಪ್ರತಿನಿಧಿಗಳ ಸಮಾವೇಶ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಎನ್ ಚೆಲುವರಾಯಸ್ವಾಮಿ. ಸಮಾವೇಶದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿ&ಆರ್ ತಿದ್ದುಪಡಿ, ಮುಖ್ಯ ಶಿಕ್ಷಕರ ಬಡ್ತಿ ಸೇರಿ ಹಲವು ಶಿಕ್ಷಕರ ಸಮಸ್ಯೆಗಳು, ಬೇಡಿಕೆಗಳ ಬಗ್ಗೆ ಚರ್ಚೆ. ಕಾರ್ಯಕ್ರಮದಲ್ಲಿ ಶಾಸಕ ಗಣಿಗ ರವಿಕುಮಾರ್, ಡಿಸಿ ಡಾಕ್ಟರ್ ಕುಮಾರ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಲಿ, ಜಿಲ್ಲಾಧ್ಯಕ್ಷ ಮಂಜುನಾಥ್, ಬಿಇಒ ಮಹದೇವು ಸೇರಿ ಹಲವರು ಭಾಗಿ. ಹೋರಾಟ ಒಂದಿಸುವುದಲ್ಲ, ನಿರಂತರವಾದಂಥ ಹೋರಾಟ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡದೆ ನಮ್ಮ ಹಕ್ಕು ಅನ್ನೋ ಒಂದು ಈ ನೆಲದ ಲಕ್ಷಣ ಪ್ರತಿಯೊಬ್ಬರ ಒಂದು ಅತ್ಯಂತ ಸಣ್ಣದು ದೊಡ್ಡದು ಅನ್ನೋ ಪ್ರಶ್ನೆ ಇಲ್ಲ. ಮಹಾತ್ಮ ಗಾಂಧಿಯವರು ಅವತ್ತು ಸ್ವತಂತ್ರ ತಗೊಳ್ಳಿಕ್ಕೆ ಏನು ಹೋರಾಟ ಮಾಡಿದ್ರು, ಹಂಗೆ ನಮ್ಮ ಎಲ್ಲ ಹಕ್ಕುಗಳಿಗೆ ಹೋರಾಟ ಮಾಡೇ ಪಡಿಬೇಕು ಅನ್ನೋದು ನಿಮ್ಮೆಲ್ಲರ ಇಡೀ ರಾಜ್ಯದ ಅನೇಕ ಬರೀ ನೌಕರರೇ ಅಲ್ಲ, ಇನ್ನಿತರೆ ಸಂಘಟನೆಗಳ ಅಭಿಪ್ರಾಯವಾಗಿದೆ. ನಮ್ಮ ಸರ್ಕಾರ ಈ ರಾಜ್ಯದ 7 ಕೋಟಿ ಜನರ ಪರವಾಗಿದೆ. ಅದರಲ್ಲಿ ನೀವು ಸೇರ್ತೀರಿ. ಸಾರ್ವಜನಿಕರು, ನೌಕರರು ಅಥವಾ ಯಾವುದೇ ಸಮಾಜ, ಯಾವುದೇ ಸಂಘಟನೆ, ಕಾರ್ಮಿಕರಿರ್ಬೋದು, ಇತರೆ ನೊಂದಿ ಇರ್ತಕ್ಕಂಥ ಪ್ರತಿಯೊಬ್ಬರ ನೋವಿಗೆ ಸ್ಪಂದಿಸ್ತಕ್ಕಂಥ ಒಂದು ಕಾಂಗ್ರೆಸ್ಸಿನ ಮತ್ತು ಸಿದ್ದರಾಮಯ್ಯನವರ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಮತ್ತು ನಿಮ್ಮ ನೋವಿಗೆ ನಾವು ಸ್ಪಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಪ್ರಾಮಾಣಿಕವಾಗಿ ಸ್ಪಂದಿಸ್ತೀವಿ. ನಾನು ಶಿಕ್ಷಕರನ್ನ 94ರಿಂದ 10ರಿಂದ ನೋಡಿದ್ದೀನಿ. 94ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾದಾಗ ಶಿಕ್ಷಕರ ನನ್ನ ಸಂಬಂಧ ಅವತ್ತಿಂದ ಇವತ್ತು ಅಂದರೆ 31 ವರ್ಷ ನಿರಂತರವಾಗಿ ಸತತವಾಗಿ ನಿಮ್ಮೆಲ್ಲರ ಸಮಸ್ಯೆಯನ್ನು ಹತ್ತಿರದಿಂದ ನಾನು ನೋಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ಅನೇಕ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಂತು ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಕೊಡಿಸೋವಂಥ ನನ್ನ ಕೈಯಲ್ಲಾದ ಮಟ್ಟಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಸಕ್ಸಸ್ಸು ಆಗಿದೆ. ಆದರೆ 30 ವರ್ಷದ ರಾಜಕೀಯ ಅನುಭವದಲ್ಲಿ ಹೋರಾಟ ಮಾಡೋದು ಒಂದಾದರೆ, ಮತ್ತೊಂದು ಈ ದೇಶದ, ಈ ರಾಜ್ಯದ ಜನರ ಸಮಸ್ಯೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕು. ಹೇಳಿದ್ರು ಚಂದ್ರಶೇಖರ್ ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಾಗೇಶು ಅವರಿಬ್ಬರು ಅಣ್ಣ ತಮ್ಮದಿರಿ, ಅವ್ರೇನು ಕಡಿಮೆ ಇಲ್ಲ. ಇಲ್ಲದೆ ಸುಮ್ಮನೆ ನೀವೆಲ್ಲ ಅಧ್ಯಕ್ಷರು ಮಾಡೋಕ್ಕಾಗಿತ್ತ? ಇಲ್ಲ, ಅವರಿಬ್ಬರ ಹೋರಾಟ ಗಟ್ಟಿ, ನಿಮ್ಮ ಜೊತೆ ಗಟ್ಟಿಯಾಗಿ ನಮ್ಮ ಜೊತೆ ಜಗಳಾಡೋ ಎಲ್ಲನೂ ನೋಡಿದ್ದೀರ ನೀವು. ಹಾಗಾಗಿ ಅವರನ್ನ ನಾಯಕತ್ವವನ್ನು ಒಪ್ಪಿದ್ದೀರ. ಇಲ್ಲದೆ ಸುಲಭವಾಗಿ ನೀವು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಆದರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಅಂದರೆ, ಒಂದು ಸರ್ಕಾರ, ಒಬ್ಬ ಮುಖ್ಯಮಂತ್ರಿ ಅಥವಾ ಶಿಕ್ಷಣ ಸಚಿವರು ಮನ್ಸು ಮಾಡಿದ್ರೆ ಮಾಡ್ಬೋದು, ಮನ್ಸು ಮಾಡಿದ್ರೆ ಮಾಡ್ಬೋದು. ವಿಧಾನಸೌಧನೂ ಬರ್ಕೊಡ್ಬೋದು ಅಂತೀರಿ. ಅಂದರೆ ಮನ್ಸು ಮಾಡಿದ್ರೆ ಮಾಡಬಹುದು, ಆದರೆ ಎಲ್ಲಕ್ಕೂ ಒಂದು ಕಡಿವಾಣ ಇರುತ್ತೆ. ಈಗ ನಿಮ್ಮ DDPಗೆ ಅಥವಾ ನಿಮ್ಮಲ್ಲೇ ಇರ್ತಕ್ಕಂಥ ಯಾರಾದರೂ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರೋರಿಗೆ ನಾನು DC ಹೇಳಿದ್ರೆ, ಸರ್ ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಯಾಕಪ್ಪ ಕಷ್ಟ ಆಗುತ್ತೆ? ಇಲ್ಲ ಸರ್, ಇದು ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಬರೋಲ್ಲ ಸರ್, ಇದು ಮಾಡಿದ್ರೆ ನನ್ನ ಮೇಲೆ ತಪ್ಪು ಕಲ್ಪನೆ ಬರುತ್ತೆ, ಇಲ್ಲ ಸಸ್ಪೆಂಡ್ ಆಗುತ್ತೆ ಸರ್,
ನಮ್ಮ ಮೇಲಧಿಕಾರಿಗಳು. ನಿಮಗೆ ಮಾತ್ರ ಕಾನೂನಿದೆ, ನಿಮಗೆ ಮಾತ್ರ ಅಡಚಣೆ ಇದೆ, ಮುಖ್ಯಮಂತ್ರಿಗಿರಲ್ವಾ? ಮುಖ್ಯಮಂತ್ರಿಗೂ ಇರುತ್ತೆ. ಮುಖ್ಯಮಂತ್ರಿಗಳು ಸಂವಿಧಾನದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು. ಆರ್ಥಿಕ ಇಲಾಖೆಯ ನಿಬಂಧನೆಗಳನ್ನ ಗಮನದಲ್ಲಿಟ್ಕೊಂಡೇ ಮಾಡಬೇಕು. ಕಾನೂನನ್ನ ಇಲಾಖೆಯ ಅಭಿಪ್ರಾಯದೊಂದಿಗೆ ಮಾಡಬೇಕು. ಕಾನೂನು ಇಲಾಖೆ ಅಭಿಪ್ರಾಯ, ಮುಖ್ಯಮಂತ್ರಿಯ ಸಂವಿಧಾನ ಎಲ್ಲವನ್ನೂ ಬಿಟ್ಟು ನಾವು ಮಾಡ್ಲಿಕ್ಕೆ ಹೋದ್ರೆ ಅದು ಸರ್ಕಾರ ಅನ್ನಲ್ಲ, ಅದು ಇಲಾಖೆ ಅನ್ನಲ್ಲ, ಎಲ್ಲೆಲ್ಲೋ ದಾರಿ ತಪ್ಪಿ ಹೋಗ್ಬಿಡುತ್ತೆ. ಪ್ರತಿ ಒಬ್ಬರು 7 ಕೋಟಿ ಜನಕ್ಕೂ ತನ್ನದೇ ಆದಂಥ ಸಮಸ್ಯೆ ಇದೆ, ತನ್ನದೇ ಆದಂಥ ಬೇಡಿಕೆಗಳಿದೆ. ಯಾರೂ ಸಹ ನನ್ನ ಅನುಭವದಲ್ಲಿ ಅವರ ಸ್ವಂತ ವಿಚಾರ ಬಂದಾಗ ಎಲ್ಲ ಥರದ ಸಂವಿಧಾನಾತ್ಮಕವಾದಂಥ ಕಾನೂನುಬದ್ಧವಾದಂಥ ಒಂದು ವ್ಯವಸ್ಥೆಲಿದ್ದರೆ ಮಾಡಿ ಸಾರ್ ಅಂತ ಹೇಳೋರು ಬಹಳ ಕೆಲವೇ ಮಂದಿಗಳು. 100ಕ್ಕೆ 90% ಸರ್ ಒಂದು ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡಿಬಿಡಿ ಸರ್, ಇದೊಂದು ಕೇಸ್ ಸರ್ ಅಂತ ಅನ್ನೋರೇ ಜಾಸ್ತಿ. ಅದನ್ನು ಸತ್ಯನೋ ಇಲ್ಲವೋ ಅನ್ನೋದನ್ನು ನೀವು ಮನೆಗೆ ಹೋಗಿ ಯೋಚನೆ. ನನಗೆ ಈ 30 ವರ್ಷದ ಅನುಭವ ಆಗಿದೆ. ಅನೇಕ ವಿಚಾರದಲ್ಲಿ ನಾವು ನಮ್ಮ ಪುಟ್ಟಣ್ಣ, ನಮ್ಮ ಹೊರಟ್ಟಿಯವರು, ಮರ್ತಿಬೇಗೌಡರು, ರಾಮೋಜಿಗೌಡರು, ಇವರೆಲ್ಲ ರಾಮೋಜಿಗೌಡರು ಈಗ ಬಂದವ್ರೆ. ನಾವೆಲ್ಲ 30 ವರ್ಷದಿಂದ ಇದ್ದೀವಿ. ಹೊರಟ್ಟಿಯರು, ನಾನು, ಪುಟ್ಟಣ್ಣ, ಮರ್ತಿಬೇಗೌಡರು, ಇವರೆಲ್ಲ ನಮ್ಮ ಅದರಲ್ಲೂ ಹೊರಟ್ಟಿ ಮರ್ತಿಬೇಗೌಡರು ಇದ್ರಲ್ಲಿ ಪರವಾಗಿಲ್ಲ. ಪುಟ್ಟಣ್ಣ ಅಂತೂ ನಿಮ್ಮ ಥರನೇ ಕಾನೂನು ಏನೂ ಗೊತ್ತಿಲ್ಲ. ಒಟ್ಟು ಶಿಕ್ಷಕರ ಕೆಲಸ ಆಗಬೇಕು, ನೀವು ಹೇಳಿದ ಬೇಡಿಕೆ ಪಾಸ್ ಆಗಬೇಕು, ಅಷ್ಟೇ ಅವನಿಗೆ ಗೊತ್ತಿರೋದು. ಭಾಳ ಹೊರಟ ಅನೇಕನ ನಾವು ಸ್ವಲ್ಪ ಕಾನೂನಿನ ಸೈಡ್ಗಿಟ್ಟು ಮಾಡಿದ್ವಿ. ಅನೇಕ ಸಂದರ್ಭದಲ್ಲಿ ನಾನು ನೋಡಿದ್ವಿ. ನಿಮ್ಮ ಏನು ಇವತ್ತಿನ ಬೇಡಿಕೆ ಇದ್ದದ್ದು C&R ಇದೆ, ಅದಾಗತ್ತೆ, ಅದಾಗದೇ ಇರಲ್ಲ. ಅದನ್ನು ಮಾಡಲಿಕ್ಕೆ ಒಂದು ಹಂತಕ್ಕೆ ಬಂದಿದೆ. ನಿಮ್ಮ ಮಂತ್ರಿಗಳು ಭಾಳ ಉತ್ಸಾಹ ಇದೆ, ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನವನ್ನು ಮಾಡ್ತಾರೆ. ನಾನು ಅದರ ವಿಚಾರದಲ್ಲಿ ಹೇಳ್ತಾ ಇದ್ದೆ, ಜನರಲ್ಲಾಗಿ ಹೇಳ್ತಾ ಇದ್ದೆ. ಸ್ವಲ್ಪ ಈ ದೇಶದ ಏನೇ ಒಳ್ಳೆಯದು ಕೆಟ್ಟದ್ದು ನೀವೆಲ್ಲರೂ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ಅದರಿಂದ ಬೇಡಿಕೆಗಳ ಜೊತೆಗೆ ಸಾರ್ವಜನಿಕರ ರಾಜ್ಯದ ಹಿತಾಸಕ್ತಿಯನ್ನು ಇಟ್ಕೊಂಡು ಮುಖ್ಯಸ್ಥರಾದಂಥವರು, ಸಂಘದ ಸದಸ್ಯರಾದಂಥವರು, ಶಿಕ್ಷಕರನ್ನ ಒಟ್ಟಿಗೆ ತಗೊಂಡು ಕರೆಕ್ಟ್ ದಾರಿನಲ್ಲಿ ಹೋಗ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಸೆ ಮನುಷ್ಯನಿಗೆ ಕೊನೆ ಇರಲ್ಲ. ಯಾರು ತೃಪ್ತಿ ಆಗ್ತಾರೆ ಅಂತೇಳಿ ಏನೇ ಕೊಟ್ಟರು ತೃಪ್ತಿ ಆಗಲ್ಲ. ನಾವೇ ಅದನ್ನು ಎಲ್ಲ ಒಂದು ಕಡೆ ಕಡಿವಾಣ ಹಾಕೊಂಡು ತೃಪ್ತಿನ ಪಡ್ಕೋಬೇಕಾಗತ್ತೆ. ಇವತ್ತು ನಮ್ಮ ದೇಶದಲ್ಲಿ ಭಾಳಷ್ಟು ಆರ್ಥಿಕ ಇನ್ಡಿಸಿಪ್ಲಿನ್ ಜಾಸ್ತಿ ಆಗ್ತಾ ಇದೆ. ಅದೆಲ್ಲವೂ ಸಹ ಡಿಸಿಪ್ಲಿನ್ ಆಗದೇ ಇದ್ರೆ ಯಾವತ್ತೋ ಒಂದು ದಿವಸ ಅದರ ಸಮಸ್ಯೆ ಪ್ರತಿಯೊಬ್ಬ ಈ ರಾಜ್ಯದ, ಈ ದೇಶದ 130 ಕೋಟಿ ಜನರ ಮೇಲೂ ಸಹ ಅದು ಪರಿಣಾಮ ಬೀರುತ್ತೆ. ಅದರಿಂದ ನಾವು ಒಂದು ಹಂತಕ್ಕೆ ಹೋಗ್ತೀವಿ. ಆದಮೇಲೆ ಒಬ್ಬಳು ನಮಗಿರೋಷ್ಟು ದಿವಸ ಹೆಂಗೋ ಜೈಯನ್ನು ಬಿಡೋಣ, ನಾವು ಇವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ದಾಗ ಹೇಗೋ ಜೈಯನ್ನು ಬಿಡೋಣ ಅಂತ, ಹಾಗಂತ ಎಲ್ಲರೂ ಮಾಡ್ತಾ ಹೋಗಿ ಒಂದು ದಿವಸ ಕೊನೆಗೆ ಅದರ ಒಂದು ಏಟು ಪ್ರತಿಫಲ ಎಲ್ರಿಗೂ ಬೀಳುತ್ತೆ. ಅದರಿಂದ ನೀವೆಲ್ಲ ಶಿಕ್ಷಕರ ಜವಾಬ್ದಾರಿ ಭಾಳ ದೊಡ್ಡದು. ಪ್ರತಿಯೊಬ್ಬರು ಸಾಮಾಜಿಕವಾಗಿ ಜನರ ಕಾಳಜಿಯನ್ನು ಇಟ್ಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿನಲ್ಲಿ
ಕಾನೂನಿನ ವ್ಯಾಪ್ತಿನಲ್ಲಿ ನಿಮ್ಮ ಬೇಡಿಕೆಗಳನ್ನ ಕೇಳುವಂಥದ್ದು, ನಿಮ್ಮ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಲ್ಲವನ್ನೂ ನೀವು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಈ C&R ವಿಚಾರದಲ್ಲಿ ಆತಂಕ ಪಡೋದು ಬೇಡ, ಖಂಡಿತ ಸಕ್ಸಸ್ ಆಗುತ್ತೆ. ನೀವೆಲ್ಲರೂ ತಾಳ್ಮೆಯಿಂದ ಸಹಕರಿಸಬೇಕು ಅನ್ನೋದು ನನ್ನ ವಿನಂತಿ. ನಮ್ಮ ರವಿ ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ಕಠಿಣವಾಗಿ ಮಾತಾಡೋದು. ನಾವು ಸ್ವಲ್ಪ 3 ಬಾರಿ ಮಂತ್ರಿಯಾಗಿ ಯೋಚನೆ ಮಾಡಿ ಮಾತಾಡ್ತೀವಿ. ಅವನು ಫಸ್ಟ್ ಟೈಮ್ ಶಾಸಕನಾಗಿರೋದ್ರಿಂದ ನೇರ ಗುಂಡು ಆರಿಸ್ತಾನೆ. ಅದರಿಂದ ನಾನು ನೇರ ಮಾತಾಡ್ಬಿಟ್ಟು ತಪ್ಪಾಗೋದೇನೋ ಬೇಡ ಕಾರಣ ಅಂತ. ಸೊ ಅದರಿಂದ ಈಗ ಮತ್ತೆ ಟೈಮ್ ಇಲ್ಲ ನನಗೆ. 3 ಗಂಟೆಗೆ ಸ್ವಾಮೀಜಿಯವರು ಬರ್ತಾರೆ, ಅಷ್ಟರೊಳಗಡೆ ಇನ್ನೂ 3-4 ಕಾರ್ಯಕ್ರಮ ಇದೆ, ಆಗಲ್ಲ. ಒಂದು ನಿಮ್ಮ ವಿನಂತಿ ಮಾಡ್ತೀನಿ, ಶಿಕ್ಷಕರು ಹಿಂದೆ ಇದ್ದಂಥ ಜವಾಬ್ದಾರಿಯುತವಾಗಿ ನಡ್ಕೋಬಹುದು. ಕೆಲವರು ಇಲ್ಲ ಅಂತ ಹೇಳೋದು, ಎಲ್ಲರೂ ನಡ್ಕೋತಾರೆ ಅಂತೇಳಿ ನೀವೇ ಅನ್ಕೊಂಡ್ರೆ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಆಗುತ್ತೆ, ಸಾರ್ವಜನಿಕ ಅಭಿಪ್ರಾಯ ಆಗುತ್ತೆ. ನಾನು ನಮ್ಮ ತಾಲೂಕಿನಲ್ಲಿ ಒಂದು ಸ್ಕೂಲ್ಗೆ ಹೋಗಿದ್ದೆ, ಒಡೆಯರ್ಪುರ ಅಂತ. 15ರಿಂದ 20 ಮನೆಗಳಿವೆ. ಇವತ್ತು ನಮ್ಗೆ ಹೇಳಿದ್ರು ಸ್ಕೂಲ್ ಮುಚ್ಚೋಯ್ತಾವೆ, ಕಾಲೇಜ್ ಮುಚ್ಚೋಯ್ತಾವೆ, ಹೈಸ್ಕೂಲ್ ಮುಚ್ಚೋಯ್ತಾ ಇದ್ದಾವೆ ಅಂತ. ಆ 20 ಮನೆ ಇರ್ತಕ್ಕಂಥ ಆ ಊರಿನವರು 10 ಮಕ್ಕಳು, ಆ ಊರಿನ ಸ್ವಂತ ಊರನ್ನ ಬರೋ ಮಕ್ಕಳು 10 ಮಕ್ಕಳು. ಆದರೆ ಆ ಸ್ಕೂಲಲ್ಲಿ ಓದೋ ಮಕ್ಕಳು ಎಷ್ಟಿರ್ಬೋದು ಅಂತ ನೀವು ಯಾರು ಬೇರೆ ಜಿಲ್ಲೆಯಿಂದ ಬಂದಿದ್ದೀರಲ್ಲ ಹೇಳ್ತೀರಾ? ಎಷ್ಟಿರ್ಬೋದು ಅಂತ ಹೇಳಮ್ಮ ನೋಡೋಣ, ಅಂದಾಜು ಸುಮಾರು ಸಿರಯ್ಯ 25, 15 ಇರ್ಬೋದಾ? 50 ಇರ್ಬೋದಾ? 50 ಆಗಲ್ಲ, 30 ಆಯ್ತು. ಅವ್ರ ಮನೆ, ಅವರು ಸ್ಕೂಲಲ್ಲಿ 90 ಹುಡುಗರಿದ್ದಾರೆ. ಒಬ್ಬ ಮಾಸ್ಟ್ರು ಬಸ್ ವ್ಯವಸ್ಥೆ ಇಲ್ಲ, ಖಾಸಗಿ ಸಂಸ್ಥೆ ಥರ ಸರ್ಕಾರಿ ಸ್ಕೂಲು, ನಿಮ್ಮಂಗೆ ಅವ್ರಿಗೂ ಸಂಬಳ ಅಷ್ಟೆ, ಅವ್ರಿಗೇನು ಎಕ್ಸ್ಟ್ರಾ ಆರ್ಡಿನರಿ. ಒಬ್ಬ ಶಿಕ್ಷಕ ಅವನ ಬದ್ಧತೆಯಿಂದ ಹಲವಾರು ಅಕ್ಕಪಕ್ಕದ ಗ್ರಾಮಗಳಿಂದ 90 ಮಕ್ಕಳು ಇಲ್ಲೇ ಓದಬೇಕು ಅಂತ ಸರ್ಕಾರಿ ಶಾಲೆಗೆ ಬಂದು ಓದ್ತಾ ಇದ್ದಾರೆ ಅಂದರೆ ಆ ಶಾಲೆಯ ಮಾಸ್ಟ್ರಿಗೆ ಇಷ್ಟೊಂದು ಅಟ್ರಾಕ್ಟ್ ಮಾಡ್ತಕ್ಕಂಥ, ಮಕ್ಕಳನ್ನ ಹೆಚ್ಚು ಸೇರಿಸ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಬೇರೆ ಶಾಲೆಯಲ್ಲಿ ಯಾಕೆ ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿ. ಬೇರೆ ಶಾಲೆಯಲ್ಲಿ ಇವತ್ತು ಎಲ್ಲ ಶಾಲೆಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ಯೋಚನೆ ಮಾಡಿ. ಅದರಿಂದ ನಾನು ಹೆಚ್ಚು ನಿಮ್ಮನ್ನು, ಪಾಪ ಭಾಳ ದೂರದಿಂದ ಬಂದಿದ್ದೀರಾ, ಮಂಡ್ಯದಲ್ಲಿ ಏನೋ ಒಂದು ಆತಿಥ್ಯವಾಗಿ ನೀವೆಲ್ಲರೂ ಒಳ್ಳೆ ಸಭೆ ಮಾಡ್ತಾ ಇದ್ದೀರಾ. ಚಲುವರಾಯ ಸ್ವಾಮಿಯವರು ನಮ್ಮ ತಪ್ಪು ಹುಡುಕ್ತಾವ್ರೆ ಅಂತ ನೀವು ಅನ್ಕೊಂಡು ನಾಗೇಶ್ವರ್ಗೂ ಚಂದ್ರಶೇಖರ್ಗೆ ಏನ್ರಿ ನಮ್ಮ ಬಗ್ಗೆನೇ ನಿಮ್ಮ ಮಿನಿಸ್ಟ್ರು ನೆಗೆಟಿವ್ ಹೇಳ್ತಾರೆ ಅನ್ನೋದು ಬೇಡ. ನೀವೆಲ್ಲರೂ ಅವ್ರಂಗೆ ಹಾಕಬೇಕು ಅನ್ನೋದಷ್ಟೇ ಬಿಟ್ಟರೆ ನಿಮ್ಮ ಬಗ್ಗೆ ನೆಗೆಟಿವ್ ಅಲ್ಲ. ನೀವೆಲ್ಲ ಶಿಕ್ಷಕರು ಖಾಸಗಿ ಶಿಕ್ಷಣದ ವ್ಯಾಮೋಹವನ್ನು ಕಡಿಮೆ ಮಾಡಿ ಗೌರ್ಮೆಂಟ್ ಶಾಲಾ ಇಲಾಖೆಯಲ್ಲಿ ಮಕ್ಕಳು ಅವರ ಚೇತನ ಆಯಿತು, ಚೇತನ್ ಎಲ್ಲೂ ಬಿಡಲ್ಲ, ಸಮಾಧಾನ. ನೀವಿಬ್ಬರು ಇದ್ರೆ ಚೇತನ ಇರ್ತಾನೆ. ಅದರಿಂದ ಖಂಡಿತ ನಾನು ಮಧು ಬಂಗಾರಪ್ಪನ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಮಧು ಬಂಗಾರಪ್ಪ ನಿಮ್ಮ ಪರವಾಗೇ ಇದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಮಾತಾಡಿ ಎಲ್ಲ ವಿಚಾರವನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ವಿಭಾಗೀಯ ಮಟ್ಟದ ಒಂದು ಶಿಕ್ಷಕ ಪ್ರತಿನಿಧಿಗಳ ಸಮಾವೇಶಕ್ಕೆ ಒಳ್ಳೆಯದಾಗಲಿ. ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಸಮಾವೇಶನ ಆಯೋಜಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಅಭಿನಂದಿಸಿ ಒಳ್ಳೆಯ ಊಟ ಮಾಡಿಸಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನ್ನೇನು ಕೇಳಿಲ್ಲ, ಕೇಳಿದರೆ ಕೊಡ್ಬೋದಾಯಿತು, ತೊಂದರೆ ಇಲ್ಲ. ಬಟ್ ನಾಗೇಶ್ನು, ಚಂದ್ರಶೇಖರು, ಮಂಜುನು ಕೇಳಿಲ್ಲ. ಅದರಿಂದ ಅವ್ರು ಯಾವ ರೀತಿ ನಿಮ್ಮನ್ನೆಲ್ಲನೂ ಸತ್ಕರಿಸಿದ್ದಾರೆ, ಬಟ್ ಚೆನ್ನಾಗಿ ಸತ್ಕರಿಸ್ತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಅದರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ 5ನೇ ತಾರೀಕು ನಮಗೆ ಶಿಕ್ಷಕರ ದಿನಾಚರಣೆ ಬರುತ್ತೆ, ಅದನ್ನು ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ಚೆನ್ನಾಗಿ ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಮಾತನಾಡ್ತೀನಿ.